ನಮಸ್ಕಾರ ಎಲ್ಲರಿಗೂ. ಇವತ್ತು ಕೊಡುವಂತ ರೆಮಿಡಿ ಏನಂದ್ರೆ, ಒಂದಷ್ಟು ಜನ ಜಾಬ್ ಮಾಡ್ತಿರ್ತೀರಾ, ಅದು ಗೌರ್ಮೆಂಟ್ ಆಗಿರ್ಬಹುದು ಅಥವಾ ಪ್ರೈವೇಟ್ ಆಗಿರ್ಬಹುದು. ಗೌರ್ಮೆಂಟ್ ದಲ್ಲಿ ಏನ್ ಬರುತ್ತಂದ್ರೆ ಪ್ಲೇಸ್ ಆಫ್ ಅ ಮೂವ್ಮೆಂಟ್ ಅಂದ್ರೆ ಟ್ರಾನ್ಸ್ಫರ್ಗೆ ತುಂಬಾನೇ ಅವ್ರಿಗೆ ಡಿಫಿಕಲ್ಟಿಯನ್ನ ಫೇಸ್ ಮಾಡ್ತಾ ಇರ್ತಾರೆ. ತನ್ನ ಫ್ಯಾಮಿಲಿ ಬಿಟ್ಬಿಟ್ಟು ಬೇರೆ ಕಡೆಗೆ ಹೋಗುವಂತ ಪರಿಸ್ಥಿತಿ ಬಂದಿರುತ್ತೆ. ತಮಗೆ ಬೇಕಾದಂತಹ ಪ್ಲೇಸ್ಗೆ ತಾವು ಟ್ರಾನ್ಸ್ಫರ್ ನ ಮಾಡಿಸ್ಕೊಳ್ಬೇಕು ಅಂದ್ರೆ ಯಾವ ರೆಮಿಡಿಯನ್ನ ನಾವು ಫಾಲೋ ಮಾಡ್ಬೇಕು ಅನ್ನೋದು ಇಲ್ಲಿ ಹೇಳ್ಕೊಡ್ತೀನಿ. ತುಂಬಾನೇ ಸಿಂಪಲ್ ಇರುವಂತ ರೆಮಿಡಿ. ಅದನ್ನ ವಿಶ್ವಾಸದಿಂದ ಶ್ರದ್ಧೆಯಿಂದ ಮಾಡಿದ್ದೆ ಆದ್ರೆ ಅದಕ್ಕೆ 100ಕ್ಕೆ 100ರಷ್ಟು ರಿಸಲ್ಟ್ ಇದೆ. ಒಂದು ಶ್ರದ್ಧೆ ಮತ್ತು ಒಂದು ವಿಶ್ವಾಸ ಇರಬೇಕು. ಸಿಂಪಲ್ ರೆಮಿಡಿ ಅದು. ಏನ್ ಮಾಡ್ಬೇಕಂದ್ರೆ, ಗೌರ್ಮೆಂಟ್ ಜಾಬ್ ಆಗಿರ್ಬಹುದು, ಟ್ರಾನ್ಸ್ಫರ್ ಸಲುವಾಗಿ ಮಾಡ್ಬೋದು, ಅಥವಾ ಒಂದಷ್ಟು ಜನ ಮೂವ್ಮೆಂಟ್ ಆಫ್ ಅ ಜಾಬ್, ಪ್ಲೇಸ್ ಚೇಂಜ್ ಮಾಡ್ಕೋಬೇಕು ಅಥವಾ ಜಾಬ್ ಅನ್ನ ನಾವು ಚೇಂಜ್ ಮಾಡ್ಬೇಕು ಅನ್ನೋರು ಕೂಡ ಈ ರೆಮಿಡಿಯನ್ನ ನಾವು ಫಾಲೋ ಮಾಡ್ಕೊಳ್ಳಿ. ಏನಂದ್ರೆ, ಈ ರೀತಿ ಇರುವಂತ ಒಂದು ತಾಮ್ರದ ತಂಬಿಗೆಯನ್ನ ತಗೊಳ್ಬೇಕು. ಇದರಲ್ಲಿ ಪೂರ್ತಿಯಾಗಿ ನೀರನ್ನ ತುಂಬಿಟ್ಬಿಟ್ಟು, ಜೊತೆಗೆ ನಮಗೆ ಬೇಕಾಗುವಂತ ಸಾಮಗ್ರಿ ಏನಂದ್ರೆ ಇನ್ನೊಂದು ಈ ಒಣ ಮೆಣಸಿನಕಾಯಿ, ಒಣ ಕೆಂಪು ಮೆಣಸಿನಕಾಯಿ ಬರುತ್ತಲ್ಲ, ಇದನ್ನ ತಗೊಂಡ್ಬಿಟ್ಟು ಇದನ್ನ ಓಪನ್ ಮಾಡ್ಬೇಕು. ಅಂದ್ರೆ ಒಂದು ಚಾಕುವಿನ ಸಹಾಯದಿಂದ ಅದನ್ನ ಅಥವಾ ಬಿಚ್ಚಿಬಿಟ್ಟು ಅದರಲ್ಲಿ ಇರುವಂತ ಬೀಜಗಳನ್ನೆಲ್ಲ ತೆಗೆದು ಒಂದು ತಟ್ಟೆಯಲ್ಲಿ ಇಟ್ಕೊಂಡ್ಬಿಟ್ಟು ಅದರಲ್ಲಿ ಇರುವಂತ ಎಲ್ಲಾ ಬೀಜಗಳನ್ನೆಲ್ಲ ಜಸ್ಟ್ ನಾವು ಎಷ್ಟು ತಗೋಬೇಕಂದ್ರೆ 21 ಬೀಜಗಳನ್ನ ಮಾತ್ರ ನಾವು ಎನಿಸ್ಬಿಟ್ಟು ತಗೊಂಡು, ಈ ಬೀಜಗಳನ್ನ ತಕೊಂಡಾದ ನಂತರ ಇದರಲ್ಲಿ ನಾವು ನೀರನ್ನ ತುಂಬಿರ್ತೀವಲ್ಲ ಈ ತಾಮ್ರದ ತಂಬಿಗೆಯಲ್ಲಿ, ಆ ನೀರಿನಲ್ಲಿ ಆ 21 ಬೀಜಗಳನ್ನ ನಾವು ಹಾಕ್ಬೇಕಾಗತ್ತೆ. ಹಾಕಿ ಆದ ನಂತರ ಇದನ್ನ ಮಾಡುವಂತ ಪ್ರೊಸೆಸ್ ಬಂದ್ಬಿಟ್ಟು ಸಂಡೆಯಿಂದಾನ ಸ್ಟಾರ್ಟ್ ಮಾಡ್ಬೇಕು. ಯಾಕಂದ್ರೆ ಸೂರ್ಯ ದೇವನ ವಾರ ಅಂತ ಹೇಳ್ತೀವಿ ನಾವು. ಗೌರ್ಮೆಂಟ್ ಜಾಬ್ ಆಗಿರ್ಬಹುದು ಮತ್ತೆ ಸೂರ್ಯನ ಕಾಂಬಿನೇಷನ್ ಸ್ಟ್ರಾಂಗ್ ಆಗಿಬಿಟ್ಟು ನಮ್ಗೆ ಎಲ್ಲಾ ರೀತಿಯಿಂದ ಸಪೋರ್ಟ್ ಸಿಗ್ಬೇಕಂದ್ರೆ ನಾವು ಮಾಡ್ಬೇಕಾದಂತಹ ಪರಿಹಾರ ಸಂಡನೆ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ನಂತರ ಇದನ್ನ ನಮ್ ಕೆಲಸ ಆಗುವವರೆಗೂ ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಹೋಗ್ಬೇಕು. ಇವಾಗ ನೀವೇನ್ ಮಾಡಿದ್ರಿ, ಇದರಲ್ಲಿ ನೀರನ್ನ ತುಂಬಿಟ್ಟು 21 ಒಣ ಮೆಣಸಿನಕಾಯಿ ಬೀಜವನ್ನ ತಕೊಂಡು ಈ ತಂಬಿಗೆಯಲ್ಲಿ ಹಾಕ್ತೀರಾ. ಆಮೇಲೆ ಸಂಡೇ ಮಾರ್ನಿಂಗ್ ಅಂದ್ರೆ ಸೂರ್ಯೋದಯದ ಟೈಮ್ದಲ್ಲಿ ಪೂರ್ವ ದಿಕ್ಕಿಗೆ ಅಂದ್ರೆ ಮನೆಯಿಂದ ಆಚೆ ಹೋಗ್ಬಿಟ್ಟು, ನಿಮ್ ಗಾರ್ಡನ್ ಆಗಿರ್ಬೋದು ಅಥವಾ ಮನೆ ಎದುರಿಗಿರುವಂತಹ ಎಂಟಿ ಪ್ಲೇಸ್ ಆಗಿರ್ಬೋದು, ಅಲ್ಲೇ ಹೋಗ್ಬಿಟ್ಟು ನೀವೇನ್ ಮಾಡ್ಬೇಕು, ಸೂರ್ಯನಿಗೆ ಸಂಕಲ್ಪ ಮಾಡ್ಕೋಬೇಕು. ಈ ಪರ್ಟಿಕ್ಯುಲರ್ ಇದೇ ಪ್ಲೇಸ್ಗೆ ನಂದು ಏನಾಗ್ಬೇಕು, ಟ್ರಾನ್ಸ್ಫರ್ ಆಗ್ಬೇಕು, ಮೂವ್ಮೆಂಟ್ ಆಗ್ಬೇಕು, ಚೇಂಜ್ ಆಫ್ ಜಾಬ್ ಆಗ್ಬೇಕು ಅಂತ ಹೇಳಿ ಸಂಕಲ್ಪ ಮಾಡ್ಕೊಂಡಾದ ನಂತರ ಒಂದು ಸೂರ್ಯ ಮಂತ್ರ ಬರುತ್ತೆ. ಮಂತ್ರ ಏನಪ್ಪಾ ಅಂದ್ರೆ, ಓಂ ಘೃಣಿ ಸೂರ್ಯಾಯ ಆದಿತ್ಯಾಯ ಓಂ, ಓಂ ಘೃಣಿ ಸೂರ್ಯಾಯ ಆದಿತ್ಯಾಯ ಓಂ. ಆವಾಗ ಈ ಮಂತ್ರವನ್ನ ನಾವು ಫಸ್ಟ್ಗೆ ಅದನ್ನ ಸಂಕಲ್ಪ ಮಾಡ್ಕೊಂಡು ಮನಸ್ಸಲ್ಲಿ ಹೇಳ್ಕೋಬೇಕು. ನಂತರ ಈ ರೀತಿ ಸೂರ್ಯ ದೇವನಿಗೆ ನಾವು ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಿಂತುಬಿಟ್ಟು ಅರ್ಘ್ಯವನ್ನ ನಾವು ಕೊಡ್ಬೇಕು. ಈ ರೀತಿ ಚಂಬೋದಲ್ಲಿರುವಂತಹ ತಂಬಿಗೆಯಲ್ಲಿ ಇರುವಂತಹ ನೀರನ್ನ 21 ಬಾರಿ ಆ ಮಂತ್ರವನ್ನ ಹೇಳ್ತಾ ನಾವು ಓಂ ಘೃಣಿ ಸೂರ್ಯಾಯ ಆದಿತ್ಯಾಯ ಓಂ, ಈ ರೀತಿ ಹೇಳ್ಕೊಳ್ಳಿ. ಓಂ ಘೃಣಿ ಸೂರ್ಯಾಯ ಆದಿತ್ಯಾಯ ಓಂ, ಓಂ ಘೃಣಿ ಸೂರ್ಯಾಯ ಆದಿತ್ಯಾಯ ಓಂ, ಓಂ ಘೃಣಿ ಸೂರ್ಯಾಯ ಆದಿತ್ಯಾಯ ಓಂ. ಈ ರೀತಿ 21 ಬಾರಿ ಮಂತ್ರವನ್ನ ಹೇಳಿ ನಾವು ಸಂಡೆಯಿಂದ ಸ್ಟಾರ್ಟ್ ಮಾಡಿಬಿಟ್ಟು ದಿನಂಪ್ರತಿ ಇದನ್ನ ಮಾಡ್ತಾ ಇದ್ರೆ ನಿಮಗೆ 54 ದಿನಗಳಲ್ಲಿ ರಿಸಲ್ಟ್ ಬಂದೇ ಬರುತ್ತೆ. ಅದನ್ನ ನೀವು ಆಗುವವರೆಗೂ ಕಂಟಿನ್ಯೂಸ್ ಆಗಿ ಮಾಡಿ. ಇದು ಫೇಲ್ ಆಗ್ಲಿಕ್ಕೆ ಚಾನ್ಸೇ ಇಲ್ಲ. 100% ಆಗಿ ನಿಮ್ಗೆ ವರ್ಕ್ ಆಗತ್ತೆ. ತುಂಬಾನೇ ಇಫೆಕ್ಟಿವ್ ಇರುವಂತಹ ರೆಮಿಡಿ, ಪ್ರತಿಯೊಬ್ಬರಿಗೂ ರಿಸಲ್ಟ್ ಬಂದಂತ ರೆಮಿಡಿ ಇದು. ಇಂತಹ ಸಿಂಪಲ್ ರೆಮಿಡಿಗಳನ್ನ ಮಾಡಿಕೊಂಡು ನಿಮ್ಮೆಲ್ಲ ಕೆಲಸಗಳನ್ನ ಮಾಡ್ಕೊಳ್ಳಿ. ಮತ್ತೆ ಶ್ರದ್ಧೆ ವಿಶ್ವಾಸದಿಂದ ಮಾಡಿ. ಇದೇ ನಿಮ್ಗೆ 100ಕ್ಕೆ 100ರಷ್ಟು ವರ್ಕ್ ಆಗತ್ತೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಧನ್ಯವಾದಗಳು.